ಜಸ್ಟ್ ಬೇಕಾದರೆ ಒಂದು ಲಾಕ್ ಮಾಡಿರೋ ಸ್ಟಿಚ್ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ನಿಮಗೆ ಬೇಕಿದ್ರೆ ಒಂದು ಪ್ಲೇನ್ ಬೀಡನ್ನು ಬೇಕಾದರೂ ಇಲ್ಲಿ ಹಾಕೋಬೋದು. ಈ ಥರ ಇರುತ್ತಲ್ಲ ಪ್ಲೇನ್ ಗೋಲ್ಡನ್ ಬೀಡ್ಸ್ನ ಬೇಕಾದರೂ ಇಲ್ಲಿ ಹಾಕಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಕುಚ್ಚಬೇಕು ಅನ್ನೋರು ಒಂದು 4 ಚೈನನ್ನು ಹಾಕಿ ಲಾಕ್ ಮಾಡಿ ಕುಚ್ಚು ಕಟ್ಟಕ್ಕೆ ಪ್ರಾವಿಷನ್ ಮಾಡಿ ನೆಕ್ಸ್ಟ್ ಕೂಡ ಹಾಕೋಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಗ್ರ್ಯಾಂಡ್ ಆಗಿರುವಂಥ ಬ್ರೈಡಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಬಾರ್ಡರ್ ಡಿಸೈನು, ಇದಕ್ಕೆ ಕುಚ್ಚು ಕಟ್ಟಕ್ಕೆ ಪ್ರಾವಿಷನ್ ನಾನು ಮಾಡ್ತಾ ಇಲ್ಲ. ಬೇಕಾದರೆ ನಿಮಗೆ ಎಲ್ಲಿ ಕುಚ್ಚು ಕಟ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಕ್ರೋಶೆ ಶೃಂಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ಒಂದ್ಸರಿ ತೋರಿಸ್ಬಿಡ್ತೀನಿ. ಆ್ಯಸ್ ಯೂಶಲ್ಲು ಕಾಂಟ್ರಾಸ್ಟ್ ಕಲರಲ್ಲಿ 6 ಎಳೆ ದಾರನ ಇದಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಬೇಕು ಅನ್ನೋರು 7 ಎಳೆ ದಾರ ಕೂಡ ತೊಗೋಬೋದು. ಈ ಥರ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ಈ ಥರ ಬೀಡ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನು ಈ ಡಿಸೈನ್ಗೆ ಆರಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸು ಸ್ವಲ್ಪ ದೊಡ್ಡ ಸೈಜ್ದು ಅಥವಾ ಸ್ಟೋನ್ ಬೀಡ್ಸು ದೊಡ್ಡ ಸೈಜಲ್ಲಿ ಕೂಡ ತೊಗೋಬೋದು. ಹಾಗೆ ಈ ಡಿಸೈನ್ಗೆ ನಾನು ಈ ಥರ ವುಡನ್ ಕ್ರೋಶಾನ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ನಾವು ರೆಗ್ಯುಲರ್ ಕ್ರೋಶಾ ಸೈಜೇನೇ ಇದು 0.75 mm 10 ನಂಬರ್ದು ಕ್ರೋಶಾ ಇದು. ಆದರೆ ಇದು ಯಾಕೆ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ನಮಗೆ ಗ್ರಿಪ್ ಚೆನ್ನಾಗಿರುತ್ತೆ ವರ್ಕ್ ಮಾಡೋಕ್ಕೆ ಅಂತ ಇವಾಗ ಅಮೆಝಾನಿಂದ ಆನ್ಲೈನಲ್ಲಿ ಸಿಗ್ತಾ ಇದೆ, ಆರ್ಡ್ರ್ ಮಾಡಿದ್ದೀನಿ. ಈ ರೀತಿ ಇರುತ್ತೆ ಇದು ಕ್ರೋಶಾ. ಸೇಮ್ ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಲ್ವ, ಅದಕ್ಕೆ ವುಡನ್ ಹ್ಯಾಂಡಲ್ ಕೊಟ್ಟಿರ್ತಾರೆ. ಸೊ ಬನ್ನಿ, ತಡ ಮಾಡಿದೆ ಇವತ್ತಿನ ವೀಡಿಯೋನ ಶುರು ಮಾಡಬೇಡ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಕೂಡ 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡೆ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 2. ಈಗ ಯಾರಿಗೆಲ್ಲ ಕುಚ್ಚು ಪ್ರಾವಿಷನ್ ಬೇಕು ಅನ್ನೋರು ಇಲ್ಲಿ 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿ ಆಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ನಾನು ಇಲ್ಲಿ ಕ್ರೋಶಾ ವರ್ಕ್ ಮಾತ್ರ ಮಾಡ್ತಾ ಇರೋದ್ರಿಂದ ಕುಚ್ಚಿಗೆ ಪ್ರಾವಿಷನ್ ಮಾಡ್ತಿಲ್ಲ. ನಾನು ಇದು ಹಾಕ್ತಾ ಇರೋದು ಒಂದು ಬಾರ್ಡರ್ ಡಿಸೈನ್. ಸೊ ಹಾಗಾಗಿ ನಾನು ಕುಚ್ಚಿಗೆ ಎಲ್ಲೂ ಪ್ರಾವಿಷನ್ ಮಾಡ್ತಾ ಇಲ್ಲ, ಓಕೆನಾ. ಸೊ ಹಾಗಾಗಿ ಈಗ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ಲ, ಇದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಇದ್ದೀನಿ. ಯಾಕೆ ನಾನು ಕುಚ್ಚಿಗೆ ಪ್ರಾವಿಷನ್ ಇಷ್ಟಪಡಲ್ಲ ಅಂದರೆ ಅದು ಮೇಂಟೆನೆನ್ಸ್ ಕಷ್ಟ ಅಂತ ತುಂಬ ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅದು ಕುಚ್ಚು ಫೇಡ್ ಆಗಿಬಿಡುತ್ತೆ, ಸ್ಯಾರಿ ಚೆನ್ನಾಗಿರುತ್ತೆ ಆದರೆ ಕುಚ್ಚು ಫೇಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಾರ್ಡರ್ ಡಿಸೈನ್ ತುಂಬ ಜನ ಆನ್ ಡಿಮ್ಯಾಂಡಲ್ಲಿ ಬಾರ್ಡರ್ ಡಿಸೈನ್ ಕೇಳ್ತಾರೆ. ಸೊ ಹಾಗಾಗಿ ನಾನು ಈಗ ಟ್ರೆಂಡಲ್ಲಿರುವಂಥ ಬಾರ್ಡರ್ ಡಿಸೈನನ್ನು ಹೆಚ್ಚಾಗಿ ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು 5 ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು 2 ಚೈನನ್ನು ಹಾಕ್ಕೊಂಡು ಈ ಥರ ನೀಡಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎರಡು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ನಾನು 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ನ ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಡ್ಕೊಂಡು ಈಗ ನೀಡಲ್ಗೆ ಈ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ ಮೇಲೆ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನಾವು 3 ಚೈನ್ ಗ್ಯಾಪು ಎಲ್ಲಿ ಬರುತ್ತೆ ಈ ಥರ ನೋಡಬೇಕಾಗತ್ತೆ. ಮೆಷರ್ ಮಾಡಿ ನೋಡಿ ಒಂದು ಚೈನು ಮುಂಚೆನೇ ಲಾಕ್ ಮಾಡ್ಕೋಬೇಕಾಗತ್ತೆ. 2 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೀಡಲ್ನ ಸ್ಯಾರಿಗೆ ಅಥವಾ ಕ್ಲಾತ್ಗೆ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ಒಂದು ಸರಿ ಇದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಅದೇ ಥ್ರೆಡನ್ನು ಬೀಡ್ ಒಳಗಡೆ ಪಾಸ್ ಮಾಡ್ಕೋತೀನಿ. ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು ಈಗ ನೀಡಿಲ್ ಮೇಲೆ 2 ಲೂಪ್ ಇರುತ್ತೆ, 2 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಈ ರೀತಿಯಾಗಿ ಬರುತ್ತೆ. ಈಗ ನೆಕ್ಸ್ಟು ಮತ್ತೆ 3 ಚೈನ್ಸ್ನ ಹಾಕೋತೀನಿ. 2 3 3 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಈ ಕಡೆ ನಾವು ಡಿಸ್ಟೆನ್ಸ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಲ್ವ ಈ ಕಡೆನೂ ಕೂಡ ಅಷ್ಟೇ ಡಿಸ್ಟೆನ್ಸ್ನ ನೋಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಕೋತೀನಿ. ಮತ್ತೆ 2 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೀವು ಬೇಕಾದರೆ ಬೇಸ್ ಲೈನ್ನ ಫಸ್ಟು ಇದೇ ರೀತಿಯೇ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಅಥವಾ ಎಡ್ಜ್ವರೆಗೂ ಇದೇ ರೀತಿಯೇ ಹಾಕೋತಾ ಹೋಗ್ಬೋದು. ಆದರೆ ನಾನು ಇದನ್ನು ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹಾಕೋದ್ರಿಂದ ರಿವರ್ಸಿಂದ ಕೂಡ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ರಿವರ್ಸಿಂದ ವರ್ಕ್ ಮಾಡಿಕೊಂಡ್ರೆ ನೀವು ಒಂದು ಫುಲ್ಲು 2 ಸ್ಟೆಪ್ಪಲ್ಲಿ ಹಾಕೋದನ್ನು 1 ಸ್ಟೆಪ್ಪಲ್ಲೇ ಹಾಕ್ಬಿಡ್ಬೋದು. ಸೊ ಹಾಗಾಗಿ ಕ್ಲಾತ್ನ ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಮತ್ತೆ 2 ಚೈನ್ನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ನಾವು ಈಗಾಗಲೇ ಲಾಕ್ ಮಾಡಿರೋಂಥ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳೋಣ ಒಂದು ಸರಿ.
ನೆಕ್ಸ್ಟ್ ಈಗ ಇಲ್ಲಿ ನಾವು 3 ಚೈನ್ಸ್ ಕಾಣಿಸ್ತಾ ಇದೆಯಲ್ವಾ, ಈ 3 ಚೈನ್ಗೆ ನಾವು ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ಒಂದು ಸಿಂಗಲ್ ಕ್ರೋಶೆಗಳನ್ನ ಲಾಕ್ ಸ್ಟಿಚ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾನು 3 ಚೈನ್ ಹಾಕಿರೋ ಕಡೆ 4 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. 4 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡ್ಮೇಲೆ ಇವಾಗ ಥ್ರೆಡ್ ಬೀಡ್ ಮೇಲೆ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಈ ಥ್ರೆಡ್ ಒಳಗಡೆನೂ ಕೂಡ ಒಂದು ಸರಿ ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೆಕ್ಸ್ಟು ಬೀಡ್ಗೆ ಈ ಕಡೆ ಪಕ್ಕದಲ್ಲಿ 3 ಚೈನ್ ಹಾಕಿರ್ತೀವಲ್ವಾ, ಅದಕ್ಕೂ ಕೂಡ 4 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ನಾವು ಈ ಕಡೆನೂ ಈ ಸೈಡಲ್ಲೂ 4 ಸಿಂಗಲ್ ಕ್ರೋಶೆ ಹಾಕಿರೋದ್ರಿಂದ ಈ ಕಡೆಗೂ 4 ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಳೋಣ. ಒಂದಾಗಿದೆ, 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ. ಸೊ 4 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಕ್ಲಾತ್ಗೆ ಲಾಕ್ ಮಾಡಿರ್ತೀವಲ್ಲ, ಅದಕ್ಕೂ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ 2 ಚೈನನ್ನು ಹಾಕಿ ನಾವು ಇನ್ನೊಂದು ಲಾಕ್ ಮಾಡಿರ್ತೀವಲ್ವ ಕ್ಲಾತ್ಗೆ, ಅದಕ್ಕೂ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡ್ಮೇಲೆ ಈಗಾಗಲೇ ಬ್ಯಾಕ್ ಸೈಡಿಂದ ನಾವು 2 ಚೈನ್ ಏನು ಹಾಕಿದ್ದೀವಿ ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲಿ ಈಗ ಮತ್ತೆ ನೀಡಿಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಚೈನ್ ಏನಿದೆ ಆ ಚೈನಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ 2 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಆಗಿದೆ. ಈಗ ನಾವು ಈ ಆರ್ಚ್ಗೂ ಕೂಡ ವರ್ಕ್ ಮಾಡ್ಬೋದು, ಬಟ್ ಅದ್ರ ಮೇಲಿರೋ ಚೈನ್ಸ್ ಮೇಲೆ ವರ್ಕ್ ಮಾಡಿದ್ರೆ ಡಿಸೈನ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ನಾನು 3 ಚೈನ್ಸ್ನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು 4 ಚೈನ್ಸ್ ಕೂಡ ಹಾಕೋಬೋದು. ಹಾಕ್ಕೊಂಡು ಈಗ ಒಂದು ನಾವು ಡಬಲ್ ಕ್ರೋಶೆ ವರ್ಕ್ ಮಾಡಿರೋದು ಬ್ಯಾಕ್ ಸೈಡಿಂದ ಹಾಕಿರುವಂಥ 2 ಚೈನ್ ಇರುತ್ತೆ. ಸೊ ಎರಡನ್ನೂ ಸೇರಿಸಿ ಒಂದು ಸರಿ ನಾನಿಲ್ಲಿ ಲಾಕ್ ಮಾಡ್ಕೋತೀನಿ. ಇವಾಗ ಒಂದು ಪಿಕಾಟ್ ಥರ ಬರುತ್ತೆ. ನೆಕ್ಸ್ಟ್ ಈಗ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ ಚೈನ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಳ್ಳೋಣ. ಇನ್ನೊಂದು ಡಬಲ್ ಕ್ರೋಶೆನ್ ವರ್ಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ಈಗ ಇದೇ ಚೈನು ನಾವು ಇವಾಗ ಒಂದು ಡಬಲ್ ಕ್ರೋಶೆ ಹಾಕೊಂಡಿರೋ ಚೈನ್ ಇದೆಯಲ್ಲ, ಅದೇ ಚೈನ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡ್ತೀನಿ. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೂ ಕೂಡ 3 ಚೈನ್ಸ್ನ ಹಾಕಿ ಒಂದು ಪಿಕಾಟನ್ನು ಇದಕ್ಕೆ ಹಾಕೊಳ್ಳೋಣ. ಮತ್ತೆ ಈಗ ನೀಡಲ್ ಮೇಲೆ ದಾರಾನ ತಗೊಂಡು ಈಗ ಥರ್ಡ್ ಚೈನ್ ಏನಿದೆ ಥರ್ಡ್ ಚೈನ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 1 ಡಬಲ್ ಕ್ರೋಶೆ ವರ್ಕ್ ಮಾಡ್ತೀನಿ. ಅದರ ಪಕ್ಕದಲ್ಲೇ ಅದೇ ಚೈನ್ಗೆ ಸೇಮ್ ಚೈನಲ್ಲೇ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ 2 ಡಬಲ್ ಕ್ರೋಶೆ ಆದಮೇಲೆ ಪಿಕಾಟ್ಗಳನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕಿ ಆ 2 ಡಬಲ್ ಕ್ರೋಶೆನ ಸೇರಿಸಿ ಒಂದು ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ. ಈಗ ನೆಕ್ಸ್ಟು 4th ಚೈನ್ಗೆ ವರ್ಕ್ ಮಾಡೋಣ. ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು 4th ಚೈನಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಡಬಲ್ ಕ್ರೋಶೆಗಳನ್ನ ಒಂದೇ ಚೈನಲ್ಲಿ ವರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದೇ ಚೈನ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕು ಮತ್ತು 2 ಲೂಪನ್ನು ಒಂದು ಸರಿ ಲಾಕು. ನೆಕ್ಸ್ಟ್ ಈಗ ಇದಕ್ಕೆ 3 ಚೈನ್ಸ್ನ ಹಾಕುತ್ತಾ ಇದ್ದೀನಿ. 2 ಡಬಲ್ ಕ್ರೋಶೆನೂ ಸೇರಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ 4 ಸಾರಿ 2 ಡಬಲ್ ಕ್ರೋಶೆಗಳನ್ನ ಹಾಕಿ ಒಂದೊಂದು ಪಿಕಾಟ್ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆನ ಜಾಯಿನ್ ಮಾಡಿ ಒಂದು ಪಿಕಾಟ್. ಮತ್ತು ಈಗ ನೀಡಿನ ಮೇಲೆ ದಾರಾನ ಸುತ್ತಕೊಂಡು ಈಗ ನೆಕ್ಸ್ಟ್ 5th ಚೈನ್ಗೆ ನಾವು ಬೀಡ್ ಮೇಲೆ ಲಾಕ್ ಮಾಡ್ಕೊಂಡಿರೋವಂಥ ಚೈನ್ ಇರುತ್ತೆ. ಸೊ ಆ ಚೈನ್ಗೆ ವರ್ಕ್ ಮಾಡ್ಕೋಬೇಕಾಗತ್ತೀವಿ. ನೀಡಲ್ ಮೇಲೆ ದಾರಾನ ಸುತ್ತಕೊಂಡು ದಾರಾನ ಎಳ್ಕೊಂಡು ಬಂದು ಇದಕ್ಕೂ ಕೂಡ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಅದೇ ಸ್ಟಿಚ್ಚಲ್ಲೇ ಲಾಕ್ ಮಾಡ್ಕೋಬೇಕಾಗತ್ತೆ.
2 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಚೈನ್ಸ್ನ ಹಾಕಿ 2 ಡಬಲ್ ಕ್ರೋಶೆನ ಸೇರಿಸಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು 1 2 3 4 ಸರಿ ಡಬಲ್ ಕ್ರೋಶೆನ ಹಾಕ್ಕೊಂಡು ಪಿಕಾಟನ್ನು ಹಾಕ್ಕೊಂಡಿದ್ದೀವಿ. ಸೊ ರೈಟ್ ಸೈಡಲ್ಲೂ ಸೇಮ್ ಸ್ಟೆಪ್ಸ್ನೇ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ರೈಟ್ ಸೈಡಲ್ಲೂ 4 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದಕ್ಕೂ ಕೂಡ 2 ಡಬಲ್ ಕ್ರೋಶೆ 1 ಪಿಕಾಟನ್ನು ಹಾಕೊಳ್ಳೋಣ. ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ ಚೈನಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 1 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತು ನೀಡಿನ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ ಚೈನಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಇನ್ಸರ್ಟ್ ಮಾಡಿ 2 ಲೂಪನ್ನ ಒಂದು ಸರಿ ಲಾಕು ಮತ್ತು 2 ಲೂಪನ್ನ ಒಂದು ಸರಿ ಲಾಕು. ನೆಕ್ಸ್ಟ್ ಈಗ ಇದಕ್ಕೆ 1 ಪಿಕಾಟ್ 3 ಚೈನ್ನ ಹಾಕಿ 2 ಡಬಲ್ ಕ್ರೋಶೆಗೂ ಸೇರಿಸಿ 1 ಪಿಕಾಟ್ನ ಹಾಕ್ಕೊಳ್ಳೋದು. ಮತ್ತು ಈಗ ನೀಡಿನ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ ಚೈನ್ ಸ್ಟಿಚ್ಗೆ ವರ್ಕ್ ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆಗೂ 3 ಚೈನ್ ಹಾಕಿ 1 ಪಿಕಾಟ್ನ ಲಾಕ್ ಮಾಡ್ಕೊಳ್ಳೋದು. ಸೊ ಇವಾಗ 3rd ಸ್ಟಿಚ್ ವರ್ಕ್ ಮಾಡೋಣ. ನೀಡಿನ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ ಚೈನ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆನ ವರ್ಕ್ ಮಾಡಿ ನೆಕ್ಸ್ಟು ಅದರ ಪಕ್ಕದಲ್ಲೇ ಸೇಮ್ ಚೈನಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡಿ 3 ಚೈನ್ಸ್ನ ಹಾಕಿ 1 ಪಿಕಾಟ್ನ ಹಾಕೊಳ್ಳೋಣ. ಈಗ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಜಾಗರೂಕತೆಯಿಂದ ವರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಇಲ್ಲಿ 2 ಚೈನ್ಸ್ದು ಒಂದು ಡಬಲ್ ಕ್ರೋಶೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದೇ ಒಂದು ಡಬಲ್ ಕ್ರೋಶೆ ವರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೇಮ್ ಚೈನಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ನಾನಿಲ್ಲಿ ಬರೀ ಒಂದೇ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತೀನಿ. ವರ್ಕ್ ಮಾಡಿಕೊಂಡು ಈಗ ಈ ನಾವು ವರ್ಕ್ ಮಾಡ್ಕೊಂಡಿರೋ ಚೈನ್ ಸ್ಟಿಚ್ ಇರುತ್ತಲ್ವ ಅದಕ್ಕೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ 3 ಚೈನ್ಸ್ನ ಹಾಕಿ 1 ಪಿಕಾಟ್ನ ಹಾಕೋಬೇಕಾಗತ್ತೆ. ಸೊ ಅದು ಕೂಡ ಈ 2 ಚೈನ್ನ ಸೇರಿಸಿ ಲಾಕ್ ಮಾಡಬೇಕಾಗತ್ತೆ. ಈ ಗ್ಯಾಪಲ್ಲೇ ಒಂದು ಲಾಕ್ ಮಾಡಿಕೊಂಡ್ರೆ ಆಯಿತು, ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸ್ಯಾರಿ ಅಥವಾ ಕ್ಲಾತ್ಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಸೊ ಫೈನಲಿ ಡಿಸೈನು ರೀತಿಯಾಗಿ ಬರುತ್ತೆ. ತುಂಬ ರಿಚ್ ಆಗಿರೋವಂಥ ಗ್ರ್ಯಾಂಡ್ ಬ್ರೈಡಲ್ ಡಿಸೈನು. ನೀವು ಇದು ಬೀಡು ನಿಮ್ಮ ಆಪ್ಷನ್ನು. ನೀವು ಯಾವ ಥರ ಫ್ಲವರ್ ಬೀಡ್ ಬೇಕಾದ್ರೂ ಹಾಕೋಬೋದು, ಈ ಥರ ಫ್ಯಾನ್ಸಿ ಬೀಡ್ ಬೇಕಾದ್ರೂ ಹಾಕೋಬೋದು. ಆಮೇಲೆ ಈವನ್ ಕ್ರಿಸ್ಟಲ್ ಬೀಡ್ಸು, ಸ್ಟೋನ್ ಬೀಡ್ಸು ಅಥವಾ ಯಾವ ಥರ ಬೀಡ್ಸ್ ಬೇಕಾದ್ರೂ ಹಾಕೋಬೋದು. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಲೈಕಿಂಗ್ ಪ್ರಕಾರ ಹಾಕೋಬೋದು. ನೆಕ್ಸ್ಟ್ ಈಗ ನಾನು ಕಂಟಿನ್ಯೂ ಮಾಡೋಕ್ಕೆ ಇಲ್ಲಿ ಜಸ್ಟ್ ಬೇಕಾದರೆ ಒಂದು ಲಾಕ್ ಮಾಡಿರೋ ಸ್ಟಿಚ್ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿ ನಿಮಗೆ ಬೇಕಿದ್ರೆ ಒಂದು ಪ್ಲೇನ್ ಬೀಡನ್ನು ಬೇಕಾದರೂ ಇಲ್ಲಿ ಹಾಕೋಬೋದು. ಈ ಥರ ಇರುತ್ತಲ್ಲ ಪ್ಲೇನ್ ಗೋಲ್ಡನ್ ಬೀಡ್ಸ್ನ ಬೇಕಾದರೂ ಇಲ್ಲಿ ಹಾಕಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಕುಚ್ಚಬೇಕು ಅನ್ನೋರು ಒಂದು 4 ಚೈನನ್ನು ಹಾಕಿ ಲಾಕ್ ಮಾಡಿ ಕುಚ್ಚು ಕಟ್ಟಕ್ಕೆ ಪ್ರಾವಿಷನ್ ಮಾಡಿ ನೆಕ್ಸ್ಟ್ ಕೂಡ ಹಾಕೋಬೋದು. ನನಗೆ ಬಾರ್ಡರ್ ಡಿಸೈನು ತುಂಬ ಜನ ಕೇಳ್ತಾ ಇರೋದ್ರಿಂದ ನಾನು ಇದನ್ನು ಬಾರ್ಡರ್ ಡಿಸೈನ್ ಆಗೇ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಬೀಡ್ ಜಾಗದಲ್ಲಿ ನೀವು ಕುಚ್ಚನ್ನು ಕೂಡ ಕಟ್ಕೋಬೋದು. ಈಗ ಮತ್ತೆ ನಾನಿಲ್ಲಿ 3 ಚೈನ್ಸ್ನ ವರ್ಕ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 500 to 600 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶೆ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಬ್ಯೂಟಿಫುಲ್ ಆಗಿರೋ ಅಂಥ ಡಿಸೈನನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಬಾಯ್.